ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪಂಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 11/6/2026 ಗುರುವಾರ, ಏಕಾದಶಿ ತಿಥಿ, ರೇವತಿ ನಕ್ಷತ್ರ ಹಾಗೂ ಅಶ್ವಿನಿ ನಕ್ಷತ್ರ ಮತ್ತು ಶುಭಯೋಗಗಳ ಸಂಯೋಜನೆ ಇರುವಂತಹ ದಿನ. ಈ ದಿನದಲ್ಲಿ ಏಕಾದಶಿ ತಿಥಿಯ ಪವಿತ್ರ ಶಕ್ತಿ 8-17 ಇರುವಂಥ ರೇವತಿ ನಕ್ಷತ್ರದ ಭಾಗ್ಯದ ಪ್ರಭಾವ, ಅಶ್ವಿನಿ ನಕ್ಷತ್ರದ ಚುರುಕು ಶಕ್ತಿ, ಜೊತೆಗೆ ಶೋಭನ ಯೋಗದ ಶುಭ ಅನುಗ್ರಹ ಅನ್ನುವಂಥದ್ದು ತುಲಾರಾಶಿಯವರ ಉದ್ಯೋಗ, ವ್ಯವಹಾರ, ಹಣಕಾಸು, ಸಂಬಂಧ, ಕುಟುಂಬ ಮತ್ತು ಆರೋಗ್ಯದ ಮೇಲೆ ವಿಶೇಷ ಪರಿಣಾಮವನ್ನು ಬೀರ್ತದೆ. ಯಾವ ಕೆಲಸದಲ್ಲಿ ಯಶಸ್ಸುಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹದ ಶಕ್ತಿಯನ್ನು ನೋಡೋದಾದರೆ, ತುಲಾರಾಶಿಯ ಶುಕ್ರ ಗ್ರಹ ಸಮತೋಲನವನ್ನು ಉಂಟು ಮಾಡುವಂಥವನು. ಈ ವಾರದ ಅಧಿಪತಿ ಗುರು ಜ್ಞಾನವನ್ನು ಕೊಡುವಂಥವನು. ಈ ಜ್ಞಾನ ಮತ್ತು ಸಮತೋಲನದ ಗುಣ ಎರಡೂ ಸೇರಿ ನಿಮ್ಮ ನಿರ್ಧಾರ ಮತ್ತು ಸಂಬಂಧಗಳಲ್ಲಿ ಉತ್ತಮ ಫಲವನ್ನು ತರುತ್ತದೆ. ಆದ್ದರಿಂದ ಮಾತಿನ ಮಧುರತೆಯಿಂದ ಕೆಲಸವನ್ನು ಸಾಧಿಸುವಂಥ ಅವಕಾಶಗಳಿದೆ. ಪಾರ್ಟ್ನರ್ಶಿಪ್ನಲ್ಲಿ ಅನುಕೂಲಗಳು ಉಂಟಾಗಬಹುದು. ನೆಟ್ವರ್ಕಿಂಗ್ ಮೂಲಕ ಲಾಭ ಆಗೋ ಸಾಧ್ಯತೆ ಇರ್ತದೆ. ಆದರೆ ನೀವೆಲ್ಲರನ್ನ ಖುಷಿಪಡಿಸಲು ಹೋಗಿ ಗೊಂದಲಕ್ಕೆ ಸಿಕ್ಕಿಕೊಳ್ಳಬೇಡಿ. ನಿರ್ಧಾರ ತೆಗೆದುಕೊಳ್ಳಲು ಸ್ವಲ್ಪ ತಡ ಆಗಬಹುದು. ಆದರೆ ಮುಖ್ಯವಾದಂಥ ಒಂದು ಸೂಚನೆ, ಈ ದಿನ ಸಮತೋಲನ ಮತ್ತು ಸಮಯ ಪ್ರಜ್ಞೆ ನಿಮ್ಮ ಯಶಸ್ಸಿನ ಗುಟ್ಟು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಏಕಾದಶಿ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿನಲ್ಲಿ ಶುದ್ಧತೆ, ಆಧ್ಯಾತ್ಮಿಕ ಆಸಕ್ತಿ, ಸಂಬಂಧಗಳಲ್ಲಿ ನೆಮ್ಮದಿ ಅನ್ನುವಂಥದ್ದನ್ನು ಕಾಣ್ತೀರಿ. ಈ ದಿನ ಜಪ ಮಾಡೋದಕ್ಕೆ, ಧ್ಯಾನ ಮಾಡೋದಕ್ಕೆ ಉತ್ತಮ ಸಮಯ ಆಗಿರ್ತದೆ. ಮನಸ್ಸಿನ ಗೊಂದಲ ಕಡಿಮೆಯಾಗಬಹುದು. ದೈವದ ಕೃಪೆ, ಅನುಗ್ರಹ ಉಂಟಾಗಬಹುದು. ರೇವತಿ ನಕ್ಷತ್ರದ ಪ್ರಭಾವ 8:17 ಇರೋದರಿಂದ ಭಾಗ್ಯದಲ್ಲಿ ಬೆಂಬಲ ಸಿಗ್ತದೆ. ಹೊಸ ಸಂಪರ್ಕಗಳು ಬರೋ ಸಾಧ್ಯತೆಗಳಿದ್ದಾವೆ. ಹಣಕಾಸಿನ ಮಾತುಕತೆಗೆ ಅನುಕೂಲಕರವಾದಂಥ ದಿನ ಈ ದಿನ ಆಗಿರ್ತದೆ ಎನ್ನುವಂಥದ್ದನ್ನು ನೋಡಿ ಬಿಸ್ನೆಸ್ನಲ್ಲಿ ಮೀಟಿಂಗ್ಗೆ ಉತ್ತಮವಾದಂಥ ಸಮಯ. 8-17 ನಂತರ ಬರುವಂಥ ಅಶ್ವಿನಿ ನಕ್ಷತ್ರ ಅನ್ನುವಂಥದ್ದು ವೇಗದ ಕಾರ್ಯಸಿದ್ಧಿಯನ್ನು ಕೊಡ್ತದೆ. ಹೊಸ ಆರಂಭವನ್ನು ಸೂಚಿಸ್ತದೆ. ಕೆಲಸದಲ್ಲಿ ಚುರುಕುತನವನ್ನು ಮೂಡಿಸ್ತದೆ. ಹೊಸ ಬಿಸ್ನೆಸ್ಗಳಿಗೆ ಐಡಿಯಾ ಬರಬಹುದು. ಪೆಂಡಿಂಗ್ ವರ್ಕ್ಗಳನ್ನು ಕಂಪ್ಲೀಷನ್ ಮಾಡುವಂಥ ಸಿದ್ಧತೆ ಉಂಟಾಗ್ಬೋದು. ಪಾರ್ಟ್ನರ್ಶಿಪ್ ಏನಾದರೂ ಕೆಲಸಗಳನ್ನು ಮಾಡ್ತಾಯಿದ್ರೆ ಅದರಲ್ಲಿ ಸ್ವಲ್ಪ ಈ ದಿನ ವೇಗ ತೆಗೆದುಕೊಳ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆತುರದ ನಿರ್ಧಾರ ಅನ್ನುವಂಥದ್ದು ಬೇಡ. ಶೋಭನ ಯೋಗದ ಪ್ರಭಾವ ಇರೋದರಿಂದ ಆಕರ್ಷಣೆ ಹೆಚ್ಚಳ ಆಗ್ತದೆ. ಜನರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಗೌರವ ವೃದ್ಧಿಯಾಗ್ತದೆ. ಆದರೆ ಸಮಾಜದಲ್ಲಿ ಹೆಸರು ಹೆಚ್ಚಾಗ್ತದೆ. ಕೆಲಸದಲ್ಲಿ ಪ್ರಶಂಸೆ ಎನ್ನುವಂಥದ್ದು ಲಭ್ಯವಾಗ್ತದೆ. ತುಲಾರಾಶಿಯವರ ಉದ್ಯೋಗಸ್ಥರಿಗೆ ಇಂದು ಸಂಪರ್ಕ ಮತ್ತು ಸಹಕಾರದಿಂದ ಯಶಸ್ಸು ಲಭ್ಯವಾಗ್ತದೆ. ಉದ್ಯೋಗದಲ್ಲಿ ಸೀನಿಯರ್ಗಳ ಸಪೋರ್ಟ್ ಸಿಗ್ತದೆ. ಟೀಮ್ ವರ್ಕ್ ಮಾಡುವಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಆಫೀಸ್ನಲ್ಲಿ ನಡೆಯುವಂಥ ಪೊಲಿಟಿಕ್ಸ್ಗಳಿಂದ ದೂರ ಇರಿ. ಭಾವನಾತ್ಮಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅಂತ ನೋಡೋದಾದರೆ, ಜ್ಯೋತಿಷ್ಯಗಳಿಗೆ, ಕೌನ್ಸೆಲಿಂಗ್ ಕೆಲಸಗಳನ್ನು ಮಾಡುವಂಥವ್ರಿಗೆ, ಶಿಕ್ಷಕರಿಗೆ, ಮಾರ್ಗದರ್ಶಕರಿಗೆ, ಸಲಹಾ ವೃತ್ತಿಯಲ್ಲಿ ಇರುವಂಥವ್ರಿಗೆ ಅತ್ಯುತ್ತಮವಾದಂಥ ದಿನವಾಗಿರ್ತದೆ. ಫ್ಯಾಷನ್ ಡಿಸೈನಿಂಗ್ ಕೆಲಸ ಮಾಡುವಂಥವ್ರಿಗೆ, ಮೀಡಿಯಾದಲ್ಲಿರುವಂಥವ್ರಿಗೆ, ಬ್ಯೂಟಿಷಿಯನ್ ಕ್ಷೇತ್ರಗಳ ಮಾಡೋಕ್ಕೆ, ಬೋಟೆಕ್ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಒಳ್ಳೆಯ ಪಬ್ಲಿಸಿಟಿ ಸಿಗ್ತದೆ. ಹೊಸ ಅವಕಾಶಗಳು ಲಭ್ಯವಾಗ್ತದೆ. ಖಾಸಗಿ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮನ್ನು ಗುರುತಿಸುವಂಥ ಅವಕಾಶಗಳು ಹೆಚ್ಚಾಗ್ತದೆ. ಟೀಮ್ ವರ್ಕ್ ಮೂಲಕ ಯಶಸ್ಸು ಲಭ್ಯವಾಗ್ತದೆ. ವ್ಯವಹಾರವನ್ನು ಮಾಡುವಂಥವರಿಗೆ ವ್ಯವಹಾರದಲ್ಲಿ ಪಾಲುಗಾರಿಕೆ ಮತ್ತು ಸಂಪರ್ಕದಿಂದ ಲಾಭ ಉಂಟಾಗ್ತದೆ. ಇದನ್ನು ಲಾಭ ಕೊಡುವಂಥ ಕಾರ್ಯಗಳು ಯಾವ್ಯಾವಿದೆ? ಒಂದು ಕೋಚಿಂಗ್ ಕ್ಲಾಸ್ ಇರ್ಬೋದು, ಕನ್ಸಲ್ಟೇಷನ್ ಇರ್ಬೋದು, ಅಸ್ಟ್ರಾಲಜಿ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಫ್ಯಾಷನ್ ಡಿಸೈನಿಂಗ್ ಇರ್ಬೋದು,
ಬ್ಯೂಟಿಷಿಯನ್ ಕಾರ್ಯಗಳು, ಯಾವುದೇ ರೀತಿಯಾದಂಥ ಕಾರ್ಯದಲ್ಲಿ ಲಾಭ ಉಂಟಾಗ್ತದೆ ಅನ್ನುವಂಥದ್ದನ್ನು ಕಾಣ್ತೇವೆ. ಪಾರ್ಟ್ನರ್ಶಿಪ್ ಸಹಕಾರವನ್ನು ನೀಡ್ತದೆ. ಇದನ್ನು ಹಣಕಾಸಿನ ವಿಚಾರದಲ್ಲಿ ಸಣ್ಣ ಲಾಭ ಉಂಟಾಗ್ತದೆ, ಹೊಸ ಆದಾಯದ ಯೋಚನೆ ಅನ್ನುವಂಥದ್ದು ಬರ್ತದೆ. ಆದರೆ ವೈಭವಯುತ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬದಲ್ಲಿ ದಂಪತಿಗಳಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರ್ತದೆ, ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಇರ್ತದೆ, ಸ್ನೇಹಿತರು ಸಹಕಾರವನ್ನು ನೀಡ್ತಾರೆ. ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಕಂಡು ಬಂದರೆ ಈ ದಿನ ಅದನ್ನು ದೊಡ್ಡದಾಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ, ಸಣ್ಣದಾಗೆ ಮುಚ್ಚಿಬಿಡಿ, ಇಲ್ಲಾಂದರೆ ಅದರಿಂದ ತೊಂದರೆ ಆಗಬಹುದು. ಆರೋಗ್ಯವನ್ನು ನೋಡೋದಾದರೆ ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಬೆನ್ನು ನೋವು ಕಾಣಿಸಿಕೊಳ್ಳಬಹುದು, ಮಾನಸಿಕ ಒತ್ತಡ ಅನ್ನುವಂಥದ್ದು ಬರಬಹುದು. ಸ್ವಲ್ಪ ನೀರು ಜಾಸ್ತಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ದಿನ. ಆದರೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಯಾರನ್ನು ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋದಾದರೆ ಸೂಕ್ತವಾದ ಅಗ್ರಿಮೆಂಟ್ಗಳಿರಲಿ, ಮಾತಿನಲ್ಲಿ ಪರ್ಫೆಕ್ಷನ್ ಇರಲಿ, ಆ ಮಾತಿಗೆ ತಕ್ಕಂತೆ ನಡೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಯಲ್ಲಿರುವಂಥವ್ರು ನಡೀಲೇಬೇಕು, ಅದರ ಬಗ್ಗೆ ಗಮನವನ್ನು ಹರಿಸಿ. ಶುಭ ಸಮಯ ಯಾವುದು? ಬೆಳಗ್ಗೆ 7 ಗಂಟೆಯಿಂದ 8:17ರವರೆಗೆ, ಮಧ್ಯಾಹ್ನ 11:20ರಿಂದ 1:20ರವರೆಗೆ, ಸಂಜೆ 5:50ರಿಂದ 7:15ರವರೆಗೆ ಶುಭ ಸಮಯ ಆಗ್ತದೆ. ಪರಿಹಾರಕ್ಕೋಸ್ಕರ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಸಮತೋಲನ, ಮುದು ಮಾತು ಮತ್ತು ಸರಿಯಾದ ನಿರ್ಧಾರಗಳಿಂದ ಯಶಸ್ಸು ಲಭ್ಯವಾಗ್ತದೆ. ಗೌರವ ಮತ್ತು ಭಾಗ್ಯ ಬೆಂಬಲಿಸುವ ಶುಭ ದಿನ ಇಂತಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ತುಲಾ ರಾಶಿಯವರಿಗೆ ಈ ದಿನದ ದಿನ ಭವಿಷ್ಯ ಇಷ್ಟವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇರೆ ನಿಮ್ಮ ಸ್ನೇಹಿತರಿಗೆ ಚಾನಲನ್ನು ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.